ರುಕ್ಮಿಣೀಶ ವಿಜಯಸ್ಯ ರುಕ್ಮಿಣಿ ವಲ್ಲಭ ಪ್ರಿಯತಮಸ್ಯ ಚಾತುರಿ ಮಾಘಕಾವ್ಯ ಮುಖ ಕಾವ್ಯ ಸಂಪದಂ ನಾಪಪಾಪ ಹರಣಸ್ಯ ಷಣ್ವತಾಂ ಅಂಥೇಳಿ ಈ ರೀತಿ ಅಂಥ ರುಕ್ಮಿಣೀಶ ವಿಜಯಕ್ಕೆ ಮೆರವಣಿಗೆ ಆಗ್ತಾ ಇದೆ. ಮಹಾಕಾವ್ಯ ಅಂತ ಪ್ರಸಿದ್ಧವಾಗಿರುವಂಥದ್ದು. ಒಂದೊಂದು ಗ್ರಂಥ, ಒಂದೊಂದು ಸರ್ಗದಲ್ಲಿ, ಒಂದೊಂದು ಶ್ಲೋಕದಲ್ಲಿಯೂ ಅನೇಕ ಅರ್ಥಗಳನ್ನು ವಾದಿರಾಜರು ತುಂಬಿಕೊಟ್ಟಿದ್ದಾರೆ. ತಾವೇ ಹೇಳಿಕೊಳ್ತಾರೆ, ರೋಮ್ಣಾಂ ಹರ್ಷಣಕಾರಿಣಿ ಶ್ರವಣತಃ ಪಾಪೌಷ ವಿದ್ವಂಸಿನಿ. ನನ್ನ ಗ್ರಂಥ ಅಧ್ಯಯನ ಮಾಡುವವರಿಗೆ ರೋಮಾಂಚನ ಆಗುವಂಥದ್ದಿದು, ಅನೇಕ ಹೊಸ ಹೊಸ ಅರ್ಥಗಳನ್ನು ತಂದುಕೊಡತಕ್ಕಂಥದ್ದಿದು ಅಂತ ವಾದಿರಾಜರೇ ಆ ಗ್ರಂಥದಲ್ಲಿ ತಮ್ಮ ಮಹಾತ್ಮ್ಯವನ್ನು ಸೂಚನೆ ಮಾಡಿದ್ದಾರೆ. ಭೂಮಿಯಲ್ಲಿ ರುಕ್ಮಿಣೀಶ ವಿಜಯದ ಅವತಾರವಾದಾಗ ದೇವತಾಲೋಕದಲ್ಲಿ ಸಂಭ್ರಮ ಆಯಿತು ಅಂತಾರೆ. ಅಂಥ ದೇವತೆಗಳಿಗೂ ಆನಂದ ಕೊಟ್ಟ ಗ್ರಂಥ ಅದು ಅಂತ ವಾದಿರಾಜರು ನಿರೂಪಣೆ ಮಾಡಿದ್ದಾರೆ. ಮುಂದೆ ಅಲ್ಲಿಂದ ಹೊರಟು ಕಾಶಿ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಗಂಗೆಯಲ್ಲಿ ಸ್ನಾನಾದಿಗಳನ್ನು ಮಾಡುವಾಗ ಒಂದಷ್ಟು ಮೊಸಳೆಗಳು ಇವರ ಶಿಷ್ಯರನ್ನು ಆಕ್ರಮಣ ಮಾಡಲಿಕ್ಕೆ ಬಂದು ತಿನ್ನಬೇಕು ಅಂತಂತ ಆಗ ರಾಜರು ತಾವು ಯಥಾದ್ಯೋಗಿ ನಿಷಿದ್ಧೋ ಯದ ನೈರ್ಹಸನ್ನ ಸುತ್ತಲೂ ಒಂದು ರೇಖೆಯನ್ನು ಬರೆದರಂತೆ. ಆ ಮೊಸಳೆಗಳಿಗೆ ಆ ರೇಖೆಯನ್ನು ದಾಟಿ ಒಳಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ರೀತಿ ಅಂಥ ಮಹಿಮೆಯನ್ನು ರಾಜರಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅಲ್ಲಿಂದ ಮುಂದೆ ಹೊರಟು ಇಂದ್ರಪ್ರಸ್ಥ ಅಂದರೆ ದಿಲ್ಲಿ, ಇವತ್ತಿನ ನಮ್ಮ ರಾಜಧಾನಿ ಡಿಲ್ಲಿ, ನ್ಯೂ ಡೆಲ್ಲಿ ಅಂತೇನು ಹೇಳ್ತೇವೆ. ಅಲ್ಲಿಯೇ ಬಂದಾಗ ಅಲ್ಲಿ ಯಾವುದೋ ಒಂದು ಮೃತ ಸ್ಥಳ, ಈ ಸಾಮಾನ್ಯ ತುರುಷ್ಟರೆಲ್ಲ ಒಂದು ಗೋರಿ ಕಟ್ಟುವುದಿದೆ. ಅವರು ಯಾರಾದರೂ ಸತ್ತಿದ್ದಾರೆ ಅಂದರೆ ಹೆಣವನ್ನು ಊದಿಟ್ಟು ಮೇಲೆ ಒಂದು ಗೋರಿ ಕಟ್ಟಿಬಿಡ್ತಾರೆ. ವಾದಿರಾಜರಲ್ಲಿಯೇ ಬಂದು ಆ ಗೋರಿಯ ಮೇಲೆ ದೇವರ ಪೆಟ್ಟಿಗೆ ಇಟ್ಟು ಪೂಜೆ ಶುರು ಮಾಡಿದ್ರಂತೆ. ಅಲ್ಲಿಯ ರಾಜ, ತುರುಷ್ಟ ರಾಜ ಅದನ್ನು ಪಾಲನೆ ಮಾಡ್ತಿದ್ದ. ಓಡೋಡಿಕೊಂಡು ಬಂದ, ಸ್ವಾಮಿ ನೀವು ಸನ್ಯಾಸಿಗಳು, ದೊಡ್ಡವರು, ಸಂತರು, ನೀವು ಇದು ಮೃತ ಪುತ್ರ ಇರತಕ್ಕಂಥ ಜಾಗ, ಇದು ನಿಮ್ಮ ಪೂಜೆ ಯೋಗ್ಯ ಅಲ್ಲ. ಅವನಿಗೆ ಆ ಭಕ್ತಿ ಇತ್ತು ನೋಡ್ರಿ ಅವತ್ತಿನ ಕಾಲದಲ್ಲಿ. ಅದಕ್ಕೆ ವಾದಿರಾಜರಂತಾರೆ, ಎಲ್ಲಿ ಮೃತಪುತ್ರ ಇದ್ದಾನೆ, ಅವನು ಬದುಕೇ ಇದ್ದಾನೆ ಅಂದ್ರಂತ. ಇಲ್ರಿ ಸತ್ತಿದ್ದಾನೆ, ನಮ್ಮ ಕೈಯಿಂದ ಹೂತಿಟ್ಟಿದ್ದೇನೆ. ಇಲ್ಲ, ಬದುಕಿದ್ದಾನೆ ಅಂದರು ವಾದಿರಾಜರು. ತೈಸ್ರಿ ಅದನ್ನು ಅಂತಂದಾಗ ವಾದಿರಾಜರು ಕೇವಲ ತಮ್ಮ ಕಮಂಡಲು ಜಲ ಪ್ರೋಕ್ಷಣೆಯಿಂದಲೇ ಆ ಮೃತಪುತ್ರನನ್ನು ಬದುಕಿಸ್ತಾ ಇದ್ದಾರೆ. ಅವನೇ ಮುಂದೆ ಬಹಳ ದೊಡ್ಡ ಪ್ರಸಿದ್ಧನಾಗಿರತಕ್ಕಂಥ ವ್ಯಕ್ತಿಯಾಗಿದ್ದಾನೆ. ಇತ್ಯಾನಮ್ಯ ಸ್ವಸುತಂ ಧನರಾಶಿಂ ಯವೇದಯತ್. ಬಹಳ ಸಂತೋಷ ಆಯಿತಂತ. ವಾದಿರಾಜರ ಅಪಾರವಾದ ಮಹಾತ್ಮ್ಯ ಗೊತ್ತಾಯಿತು ಆ ತುರುಷ್ಟ ರಾಜನಿಗೆ. ಅಪಾರವಾದ ಧನರಾಶಿಯನ್ನೇ ಇವರಿಗೆ ಕೊಡ್ತಾ ಇದ್ದಾನೆ. ಆದರೆ ರಾಜರದನ್ನು ಸ್ವೀಕಾರ ಮಾಡಲಿಲ್ಲಂತೆ. ಅದನ್ನು ಏನು ಮಾಡಿದರೂ ಸ್ವೀಕಾರ ಮಾಡಲಿಲ್ಲ. ಕೊನೆ ಅವನು ಏನು ಮಾಡಿದ, ವಾದಿರಾಜರಿಗೆ ಎಲ್ಲಿ ಹೋಗ್ತಾರೆ ಎಲ್ಲ ಕಡೆ ಈ ದುಡ್ಡನ್ನು ಕೊಟ್ಟು ಕಳಿಸ್ತಿದ್ದಂತೆ ಸೇನಾಧಿಪತಿಗಳ ಕೈಯಲ್ಲಿ. ರಾಜರ ನಿರಾಕರಣೆ ಮಾಡ್ತಿದ್ರು. ಕೊನೆಗೆ ಅವರು ಮತ್ತೆ ಬಿಡದೆ ಕೊಟ್ಟು ಕಳಿಸಿದಾಗ ಆ ದುಡ್ಡನ್ನೆಲ್ಲ ರಾಜರು ಗಂಗಾ ನದಿಯಲ್ಲಿ ಹಾಕಿಸಿಬಿಟ್ರಂತೆ. ಒಂದು ವೈರಾಗ್ಯಕ್ಕೆ ಸೂಚಕವಾಗಿ ಗಂಗಾಯಾಮ್ ಕ್ಷೇಪಯಾಮಾಸ, ಗಂಗಾ ನದಿಯಲ್ಲಿ ಆ ಸಂಪತ್ತನ್ನೆಲ್ಲ ಹಾಕಿಸಿಬಿಟ್ರಂತೆ. ಅಲ್ಲಿಯೂ ಬಿಡಲಿಲ್ಲ, ಮತ್ತೆ ಪುನಃ ಕೊಟ್ಟು ಕಳಿಸ್ತಾನೆ. ರಾಜರು ಉಡುಪಿಯಲ್ಲಿರಬೇಕಾದ್ರೆ ಮತ್ತೆ ಕೊಟ್ಟು ಕಳಿಸ್ತಾನೆ. ಅದನ್ನು ರಾಜರು ಭೂಗತ ಮಾಡಿ ಅಲ್ಲಿ ಮೇಲೆ ನಾಗನನ್ನು ಸ್ಥಾಪನೆ ಮಾಡಿದೆ. ಇವತ್ತು ನಾವು ಉಡುಪಿಯಲ್ಲಿ ನೋಡುತ್ತೇವೆ, ಹಿಂದೆಗಡೆ ಸುಬ್ರಹ್ಮಣ್ಯ ನಾಗನ ಸನ್ನಿಧಾನ ಇದೆ. ಅದರ ರಾಜನ ಅಪಾರವಾದ ದ್ರವ್ಯ ರಾಶಿಯನ್ನು ಅಲ್ಲಿ ಇಟ್ಟಿದ್ದಾರೆ ಅಂತ ಚರಿತ್ರೆಯಲ್ಲಿ ಬರುತ್ತೆ. ಮುಂದೆ ಅಲ್ಲಿಂದ ಹೊರಟು ಪ್ರಯಾಗ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಸಂಧ್ಯಾಮಠ ಅಂತ, ಬ್ರಹ್ಮದೇವರ ಸಂಧ್ಯಾಮಠ, ಅಲ್ಲಿ ಜಪ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಸಾಕ್ಷಾತ್ ವೇದವ್ಯಾಸ ದೇವರೇ ಮುನಿರೂಪದಲ್ಲಿ ಬಂದು ವಾದಿರಾಜರಿಗೆ ಅನುಗ್ರಹ ಮಾಡುತ್ತಾ ಲಕ್ಷಾಲಂಕಾರ ಅಂದರೆ ತಾವೇನು ಮಹಾಭಾರತವನ್ನು ರಚನೆ ಮಾಡಿದ್ದಾರೆ, ಲಕ್ಷ ಶ್ಲೋಕಾತ್ಮಕವಾದದ್ದು, ಅದಕ್ಕೆ ವ್ಯಾಖ್ಯಾನವನ್ನು ಬರೀಬೇಕು ಅಂತ ಸೂಚನೆ ಮಾಡಿದಾಗ ವಾದಿರಾಜ ಸ್ವಾಮಿಗಳು ತಕ್ಕ ಹಾಗೆ ಲಕ್ಷಾಲಂಕಾರ ಅನ್ನತಕ್ಕಂಥ ಗ್ರಂಥವನ್ನು ಬರೆದಿದ್ದಾರೆ. ತಮ್ಮ ತಾಯಿಯ ಹರಕೆಯೂ ಇತ್ತು. ಪರಮಾತ್ಮನಿಗೆ ಬೇಕಾದ ಆಭರಣ ಅಂದರೆ ಇದೆ, ಮಹಾಭಾರತದ ಕಠಿಣ ಪದಗಳಿಗೆ ಅರ್ಥ. ಅದನ್ನು ವಾದಿರಾಜ ಸ್ವಾಮಿಗಳು ರಚನೆ ಮಾಡಿ ಬಹಳ ದೊಡ್ಡ ಗ್ರಂಥ ಅದು, ಲಕ್ಷಾಲಂಕಾರ, ತುಂಬ ವಿಶಿಷ್ಟವಾದ ಗ್ರಂಥ. ಅದನ್ನು ರಚನೆ ಮಾಡಿ ವೇದವ್ಯಾಸ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅದು ಅಲ್ಲಿಂದ ಬದರಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವೇದವ್ಯಾಸ ದೇವರ ಸಂದರ್ಶನ ಮಾಡಿದರು. ನಮ್ಮಲ್ಲಿ ಉತ್ತರ ಬದರಿಗೆ ಹೋದವರು ಅಂತ ಪ್ರಸಿದ್ಧರಾದವರು ತುಂಬ ಕಡಿಮೆ. ಒಂದು ಶ್ರೀಮದಾಚಾರ್ಯರು ಉತ್ತರ ಬದರಿಗೆ ಹೋಗಿ ದರ್ಶನ ಮಾಡಿದ್ದು ಸುಮಧ್ವಿಜಯದಲ್ಲಿ ಹೇಳ್ತೇವೆ. ಅವರ ನಂತರ ಮತ್ತೆ ವಾದಿರಾಜ ಸ್ವಾಮಿಗಳು ಉತ್ತರ ಬದರಿಗೆ ಹೋಗಿ ಅಲ್ಲಿ ವಿಷ್ಣು ತೀರ್ಥರ ಎಲ್ಲ ದರ್ಶನ ಮಾಡಿ ಅವರು ವೇದವ್ಯಾಸ ದೇವರಿಗೆ ಪ್ರತ್ಯಕ್ಷವಾಗಿ ಲಕ್ಷಾಲಂಕಾರವನ್ನು ಸಮರ್ಪಣೆ ಮಾಡಿದ್ದಾರೆ. ಮತ್ತೊಬ್ಬರು ಅಂತಂದರೆ ನಮ್ಮ ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಲಕ್ಷ್ಮೀನಾರಾಯಣ ತೀರ್ಥರು ಅಂತಿದ್ದಾರೆ. ಅವರು ಉತ್ತರ ಬದರಿಕಾಶ್ರಮ ಪ್ರವೇಶ ಮಾಡಿದ್ರು. ಯಾರು ಅಂದರೆ ನೀವು ಶೇಷಚಂದ್ರಿಕಾಚಾರ್ಯರ ಪರಿಚಯ ಇದೆ ತಿರುಮಕೋಳ್ನಲ್ಲಿ. ಶೇಷಚಂದ್ರಿಕಾಚಾರ್ಯರು ಗುರುಗಳು ಲಕ್ಷ್ಮೀನಾರಾಯಣ ತೀರ್ಥರು ಅಂತ. ಅವರು ಸಹಿತ ಉತ್ತರ ಬದರಿ ಯಾತ್ರೆಯನ್ನು ಮಾಡಿರತಕ್ಕಂಥವರು. ಹೀಗೆ ಅನುಜ್ಞಾಂ ಪ್ರಾಪ್ಯ ನತ್ವಾಸಃ, ಬದರಿಗೆ ಹೋಗಿ ಲಕ್ಷಾಲಂಕಾರವನ್ನು ಅರ್ಪಣೆ ಮಾಡಿ ಅಲ್ಲಿಂದ
ಸಂಚಾರ ಕ್ರಮೇಣ ದ್ವಾರಕೆಗೆ ಬರ್ತಾ ಇದ್ದಾರೆ. ದ್ವಾರಕೆಯಲ್ಲಿ ಸುಮಾರು 6 ತಿಂಗಳ ಕಾಲ ಅಲ್ಲೇ ಇದ್ದು ತಪಸ್ಸನ್ನು ಮಾಡಿದರಂತೆ ವಾದಿರಾಜರು. ಆ ಸಮಯದಲ್ಲಿಯೇ ಅಲ್ಲಿ ಒಬ್ಬ ಸನ್ಯಾಸಿಗಳಿದ್ದರು, ಕೃಷ್ಣಯತಿಗಳು ಅಂತ ಅವರ ಹೆಸರು. ಅವರಿಗೆ ತುಂಬ ಜ್ವರಬಾಧೆ ಆದಾಗ ಇನ್ನೇನೋ ತುಂಬ ಪ್ರಾಣನೇ ಹೋಗುವ ಸಂದರ್ಭ ಬಂತು. ವಾದಿರಾಜರಿಗೆ ಮೊರೆ ಹೋದಾಗ ವಾದಿರಾಜರು ಮಧ್ವಾಷ್ಟಕ ಅಂತ ಒಂದು ಸ್ತೋತ್ರವನ್ನು ರಚನೆ ಮಾಡಿಕೊಟ್ರು. ಬಹಳ ಚೆನ್ನಾಗಿದೆ. ಸ್ತೋತ್ರ ಮಾಲಿಕಾದಲ್ಲಿ ಪ್ರಿಂಟ್ ಆಗಿದೆ, ಪ್ರಭಂಜನಾಚಾರ್ಯ ಮಾಡಿದ ಸ್ತೋತ್ರ ಮಾಲಿಕೆ ಪ್ರಿಂಟ್ ಆಗಿದೆ, ನೀವು ನೋಡ್ಬೋದು ಅದನ್ನು. ಮಧ್ವಾಷ್ಟಕವನ್ನು ವಾದಿರಾಜರು ರಚನೆ ಮಾಡಿಕೊಟ್ಟು ಅದರಿಂದ ಅವರ ಜ್ವರಬಾಧೆಯನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಅಲ್ಲಿಯ ಪರಮಾತ್ಮ ಸ್ವಪ್ನದಲ್ಲಿ ಸೂಚನೆ ಕೊಡುತ್ತಾನೆ. ಅದೇ ದ್ವಾರಕೆಯಲ್ಲಿ ಸಮೀಪದಲ್ಲಿ ಒಂದು ಗುಹೆಯಲ್ಲಿ ನಾನಿದ್ದೇನೆ, ಹಯಗ್ರೀವ ಶಿಲಾ ಇತ್ತಲ್ಲಿ, ಅದನ್ನು ತೊಗೊಂಡು ಹೋಗಬೇಕು ಅಂತ ಸೂಚನೆ ಕೊಟ್ಟಾಗ ವಾದಿರಾಜರ ಆ ಶಿಲೆಯನ್ನು ತಂದು ವೈಭವದಿಂದ ಪ್ರತಿನಿತ್ಯ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿಂದ ಸಂಚಾರ ಕ್ರಮೇಣ ಮುಂದೆ ಬರುವಾಗ ಅಲ್ಲಿ ಒಬ್ಬ ಧನಿಕ, ತುಂಬ ಧನಿಕ, ಆದರೆ ಬಹಳ ಲೋಭ ಇತ್ತಂತವನಿಗೆ. ಯಾರಿಗೂ ಒಂದು ಪೈಸೆ ಬಿಚ್ಚಿ ದಾನ ಮಾಡ್ತಿರಲಿಲ್ಲ. ವಾದಿರಾಜರವರಿಗೆ ಮತ್ತೊಂದು ಹಯಗ್ರೀವ ಶಾಲಿಗ್ರಾಮವನ್ನು ಕೊಟ್ಟು ಪೂಜೆ ಮಾಡಿ ಅಂತ ಹೇಳಿದರಂತೆ. ಅವರ ಪ್ರಭಾವದಿಂದ ಲೋಭವನ್ನು ಬಿಟ್ಟು ಮುಂದೆ ಒಳ್ಳೆಯ ದಾನಪರನಾಗ್ತಾ ಇದ್ದಾನೆ. ಕಾಲಾಂತರದಲ್ಲಿ ವಾದಿರಾಜರಲ್ಲಿ ಬಂದಾಗ ಆ ಧನಿಕನೇ ಮುಂದೆ ವೈಕುಂಠದಾಸರು ಅಂತ ಪ್ರಸಿದ್ಧರಾಗಿರತಕ್ಕಂಥದ್ದು. ಬೇಲೂರಿನಲ್ಲಿ ವೈಕುಂಠದಾಸರ ಇವತ್ತು ನೀವು ಅವರ ಮನೆಯೆಲ್ಲ ನೋಡಬಹುದು. ಚನ್ನಕೇಶವನನ್ನು ಒಲಿಸಿಕೊಂಡಿರತಕ್ಕಂಥವರು. ವಾದಿರಾಜ ಅವರು ಎಷ್ಟು ಅನುಗ್ರಹ ಮಾಡಿದ್ದಾರೆ ಅಂದರೆ, ಆ ವೈಕುಂಠದಾಸರ ಹತ್ರ ಪರಮಾತ್ಮನೇ ಚಿಕ್ಕ ಬಾಲಕನ ರೂಪದಲ್ಲಿ ಸಂಚಾರ ಮಾಡಿಕೊಂಡಿದ್ದಂತೆ, ಅವ್ರಿಗೆ ಗೊತ್ತಾಗಿರಲಿಲ್ಲ. ಆದರೆ ವಾದಿರಾಜರು ಬಂದಾಗ ಸೂಚನೆಯನ್ನು ಮಾಡುತ್ತಾರೆ. ಮಡುವ ನೋಡಿರಯ್ಯ, ಚೆಲುವ ಮಡುವ ಕಾಣಿರಯ್ಯ ಅಂತ ಒಂದು ದೇವರ ನಾಮವನ್ನು ರಚನೆ ಮಾಡಿ ವಾದಿರಾಜರಿಗೆ ಅಂದರೆ ವೈಕುಂಠದಾಸರಿಗೆ ಸೂಚನೆ ಮಾಡಿದರು ವಾದಿರಾಜರು. ಅಷ್ಟೇ ಅಲ್ಲ, ಮುಂದೆ ತಾವದನ್ನು ನೆನೆಸಿಕೊಳ್ಳುತ್ತಾರೆ. ಪಾದೋತ್ಥಾನ ಅದೇ ವೈಕುಂಠದಾಸರೇ ಮುಂದೆ ವೇಣುಗೋಪಾಲ ವಿಠಲದಾಸರಾಗಿ ಬಂದು ಅವತಾರ ಮಾಡಿದಾಗ ವಾದಿರಾಜರ ಬಗ್ಗೆ ಒಂದು ದೇವರ ನಾಮ ಮಾಡಿದ್ದಾರೆ ಅವರು. ಸಂತೈಸು ತವದಾಸನೆಂತೆನ್ನನು ಸ್ವಂತದಲ್ಲಿಪ್ಪ ಏಕಾಂತ ಭಕ್ತೋತ್ತಮನೇ ಸಂತೈಸು ತವದಾಸನೆಂತೆನ್ನನು. ವಾದಿರಾಜರ ರುಜು ಸ್ವರೂಪವನ್ನು ಬಹಳ ಅದ್ಭುತವಾಗಿ ಕೊಂಡಾಡಿದ್ದಾರೆ ಆ ದೇವರ ನಾಮದಲ್ಲಿ. ಅದರಲ್ಲಿ ಹೇಳುವಾಗ ಅಂಟದಲ್ಲಿಪ್ಪ ಬಾಲಕ ನನುತ ಬರುದ ಕಂಡು ಶಂಖ ಚಕ್ರಾಂಕಿತನು ಈತನೆಂದು ಶಂಕಿಸದೆ ಎನಗೆ ಪ್ರಾಜನ್ಮದಲ್ಲಿ ಪೇಳದ ಅಟಳಂಟ ಸನ್ಮಹಿಮ ಹಯಮುಖನದ ಅಸಾಗ್ರಣಿಯೇ ಸಂತೈಸು ತವದಾಸನೆಂತೆನ್ನನು. ವಾದಿರಾಜರ ಸ್ವಪ್ನ ವೃಂದಾವನಾಖ್ಯಾನೋತ್ತ ಮಹಿಮಾ ಎಲ್ಲ ಅದರಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅಂತಹ ದೇವರ ನಾಮವನ್ನು ರಚನೆ ಮಾಡಿಕೊಟ್ಟು ವೈಕುಂಠದಾಸರನ್ನು ಅನುಗ್ರಹ ಮಾಡಿರತಕ್ಕಂಥ ಮಹಿಮಾ. ಅಲ್ಲಿಂದ ಮುಂದೆ ದುರ್ಜರ ಪ್ರದೇಶ ಅಂದರೆ ಈಗಿನ ಗುಜರಾತ್, ಅಲ್ಲಿಗೆ ಹೋಗಿ ಅನೇಕ ಜನ ಧೂರ್ತರಾದವರನ್ನೆಲ್ಲ ಅವರ ಜೊತೆ ವಾಕ್ಯಾರ್ಥ ಮಾಡಿ ನಿಗ್ರಹ ಮಾಡಿ ಶಿಷ್ಯರನ್ನಾಗಿ ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿಂದ ಪುನಃ ಹಂಪಿಗೆ ಬಂದಾಗ ಅಲ್ಲಿ ಕೃಷ್ಣದೇವರಾಯ ಮತ್ತು ಅಚ್ಯುತ ಭೂಪಾಲ ಅಂತಿದ್ದರು, ಇಬ್ಬರು ಮಹಾರಾಜರು. ಆ ಸಮಯದಕ್ಕೆ ಏನು ಯಾವುದೋ ಒಂದು ಪ್ರಸಂಗದಿಂದ ತುಂಬ ದಾರಿದ್ರ್ಯ ಬಂದಿತ್ತಂತೆ. ಆದರೆ ವಾದಿರಾಜರನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಹಂಪಿಯ ಬಳಿಯಲ್ಲಿ ಆ ಬೆಟ್ಟದಲ್ಲಿ ಒಂದು ಶಿಲೆ ಇತ್ತಂತೆ. ಆ ಶಿಲೆಯನ್ನು ರಾಜರು ತಮ್ಮ ಜಲವನ್ನು ಪ್ರೋಕ್ಷಣೆ ಮಾಡಿದ ತಕ್ಷಣ ಆ ಶಿಲೆ ಒಡೆದು 2 ಭಾಗ ಆಗತ್ತೆ. ಆ ಶಿಲೆ ಒಳಗಡೆ ಅಪಾರವಾದ ದೊಡ್ಡ ನಿಧಿಯೇ ಇತ್ತಲ್ಲಿ. ಅದು ಯಾವುದು ಅಂದರೆ ವಾಲಿ ಭಂಡಾರ, ಸುಗ್ರೀವ ಭಂಡಾರ ಅಂತ. ವಾಲಿ ಸುಗ್ರೀವರು ರಾಮಾಯಣ ಕಾಲದಲ್ಲಿ ಸ್ಥಾಪನೆ ಮಾಡಿರುವಂಥದ್ದನ್ನು ವಾದಿರಾಜರು ತಮ್ಮ ದಿವ್ಯ ದೃಷ್ಟಿಯಿಂದ ತಿಳಿದು ಅದನ್ನು ತೆಗೆದು ಇವರಿಗೆ ಕೊಡ್ತಾರೆ. ಅಪಾರವಾದ ಸಂಪತ್ತನ್ನೆಲ್ಲ ಇವರಿಗೆ ಕೊಡ್ತಾರೆ. ಆಗ ಅವರು ಹೇಳಿದ್ರಂತ, ಸ್ವಾಮಿ ಇಷ್ಟೆಲ್ಲ ಕೊಟ್ಟಿದ್ದೀರಿ, ನಿಮಗೆ ಏನು ಬೇಕೋ ತಗೊಳ್ಳಿ ಇದರಲ್ಲಿ ಅಂತಂದಾಗ ಆ ಯಾವ ದುಡ್ಡು ಕಾಸು ಏನನ್ನು ಮುಟ್ಟಲಿಲ್ಲ. ಅದರಲ್ಲಿ 2 ಪ್ರತಿಮೆ ಇತ್ತಂತೆ, ಒಂದು ರಾಮ ಪ್ರತಿಮೆ ಮತ್ತೊಂದು ವಿಠ್ಠಲ ಪ್ರತಿಮೆ. ಇವತ್ತಿಯೂ ಸೌದೆ ಮಠದಲ್ಲಿ ನೀವು ಅದನ್ನು ನೋಡಬಹುದು. ಆ 2 ಪ್ರತಿಮೆ ಮಾತ್ರ ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಇಲ್ಲ ಏನಾದರೂ ಸಂಪತ್ತನ್ನು ತಗೊಳ್ಳಿ ಅಂತಂದಾಗ ರಾಜರಂತಾರೆ, ಈಗ ಬೇಡ, ನಾವು ಮುಂದೆ ಉಡುಪಿಗೆ ಹೋದಾಗ ಅಲ್ಲಿ ಉಡುಪಿಯಲ್ಲಿ ಕೃಷ್ಣ ಮಠವನ್ನು ತುಂಬ ಜೀರ್ಣೋದ್ಧಾರ ಮಾಡಬೇಕಾಗಿದೆ, ಅದಕ್ಕೆ ನಿನ್ನ ಸಂಪತ್ತು ವಿನಿಯೋಗ ಆಗಲಿ ಅಂತ ಹೇಳಿ ಅದನ್ನು ಜೀರ್ಣೋದ್ಧಾರ ಮಾಡಿರತಕ್ಕಂಥವರು. ಅದೇ ಸಮಯದಲ್ಲಿ ಅಚ್ಯುತ ದೇವರಾಯನಿಗೆ ತುಂಬ ಒಂದು ದೊಡ್ಡ ರೋಗ ಬಂದಿರತಕ್ಕಂತಹ ಸಂದರ್ಭದಲ್ಲಿ ರಾಜರು ಮಂತ್ರಪೂತವಾದ ಜಲವನ್ನು ಅವನಿಗೆ ಕೊಟ್ಟು ಆ ರೋಗವನ್ನು ಪರಿಹಾರ ಮಾಡುತ್ತಾ ಇದ್ದಾರೆ. ಮುಂದೆ ತಾನು ತನ್ನ ಸಿಂಹಾಸನದಲ್ಲೇ ವಾದಿರಾಜರನ್ನು ಕೂಡಿಸಿ ವಿಶೇಷವಾದ ಸತ್ಕಾರ ಮಾಡಿದ ಅಂತ ನಾವು ಕೇಳುತ್ತೇವೆ. ಅಲ್ಲಿಂದ ಹೊರಟು ತೌಳ ಕ್ಷೇತ್ರದಲ್ಲಿ ಸಂಚಾರ ಮಾಡುವಾಗ ಒಂದು ಜೈನ ದೇವಾಲಯವನ್ನು ಪ್ರವೇಶ ಮಾಡಿದ್ರಂತೆ. ಆ ದೇವಸ್ಥಾನದ ಮುಖ್ಯಸ್ಥ ಅಡ್ಡ ಮಾಡಿದ, ಇದು ಜೈನ ದೇವಾಲಯ, ನೀವು ವೈಷ್ಣವರು ಇಲ್ಲಿ ಬರೋಂಗಿಲ್ಲ ಅಂತ. ವಾದಿರಾಜರಂದರು, ನಮ್ಮ ದೇವರು ಅಲ್ಲಿದ್ದಾರೆ. ಇಲ್ಲ, ನಮ್ಮಲ್ಲಿರೋ ಜಿನ ಮಾತ್ರ, ನಿಮ್ಮ ದೇವರೆಲ್ಲಿದ್ದಾರೆ? ಇಲ್ಲ, ನಮ್ಮ ದೇವರಲ್ಲಿದ್ದಾರೆ ಎಂದ್ರಂತೆ. ರಾಜರು ಪ್ರವೇಶ ಮಾಡಿ ನೋಡಿದಾಗ ಅಲ್ಲಿರುವಂಥ ಜಿನನ ಪ್ರತಿಮೆಯೇ ವಿಠ್ಠಲ ರೂಪವನ್ನು ತಾಳಿಬಿಡುತ್ತದೆ. ಜಿನಾಲಯಂ ಹಠಾದ್ಗತ್ವ ಬುದ್ಧಂ ವಿಠ್ಠಲ ಮಾತನೋದು. ಬುದ್ಧ ಪ್ರತಿಮೆ ವಿಠ್ಠಲ ಪ್ರತಿಮೆಯಾಗಿ ಪರಿವರ್ತಿತ ಆಗ್ತಾ ಇದೆ. ಕೊನೆಗೆ ಆ ಪ್ರತಿಮೆಯನ್ನು ವಾದಿರಾಜರಿಗೆ ಕೊಟ್ಟುಬಿಟ್ಟಿದ್ದಾನೆ. ಇವತ್ತಿಯೂ ನೀವು ಅದನ್ನು ಸ್ವಾದಿ ಸಂಸ್ಥಾನದಲ್ಲಿ ನೋಡಬಹುದು.
ಅದೊಂದು ಮಹಿಮೆ. ಆದರೆ ಅಲ್ಲಿಂದ ಧರ್ಮಸ್ಥಳಕ್ಕೆ ಬಂದಾಗ ಅದು ಅವತ್ತಿನ ಕಾಲಕ್ಕೆ ದೊಡ್ಡ ಭೂತಗ್ರಾಮ ಆಗಿತ್ತದು, ಭೂತಗಳ ಒಂದು ಸಂಚಾರ ಮಾಡುವ ಪ್ರದೇಶ ಆಗಿತ್ತು. ವಾದಿರಾಜರು ಅಲ್ಲಿ ಬಂದು ಅಲ್ಲಿ ಮಂಜುನಾಥನನ್ನು ಪ್ರತಿಷ್ಠೆ ಮಾಡಿ, ಮಂಡಲಾಪುರ ಅಂತ ಸಪ್ತರ್ಷಿಕುಂಡದಲ್ಲಿ ಆ ರುದ್ರದೇವರ ಲಿಂಗ ಇತ್ತದು ಮೊದಲು. ಅಲ್ಲಿಂದ ತಂದು ಆ ಮಂಜುನಾಥನನ್ನು ಧರ್ಮಸ್ಥಳದಲ್ಲಿ ಪ್ರತಿಷ್ಠೆ ಮಾಡಿ, ಭೂತರಾಜರ ಪ್ರತಿಷ್ಠೆ ಮಾಡಿ, ಆ ರುದ್ರದೇವರ ಮೇಲೆ ಒಂದು ನರಸಿಂಹನ ಶಿಲೆಯನ್ನು ಸ್ಥಾಪನೆ ಮಾಡಿದರು. ಯಾಕೆ ನಮ್ಮ ಮಾಧ್ವ ಪರಂಪರೆಯಲ್ಲಿ ಕೇವಲ ರುದ್ರದೇವರಿಗೆ ಪೂಜೆ ಅಂತಿಲ್ಲ, ಪರಮಾತ್ಮನ ಅಧೀನವಾಗಿ ರುದ್ರದೇವರ ಚಿಂತನೆ ಮಾಡುವಂಥ ಕ್ರಮ. ಶಿವಲಿಂಗ ಪೂಜೆ ಮಾಡಬೇಕಾದ್ರೆ ನರಸಿಂಹ ಸಾಲಿಗ್ರಾಮ ಅಲ್ಲಿರಲೇಬೇಕು. ಆ ರೀತಿಯಲ್ಲಿ ವಾದಿರಾಜರು ಅದನ್ನು ಸ್ಥಾಪನೆ ಮಾಡಿ ನಿತ್ಯ ಪೂಜಾದಿಗಳು ನಡೆಯುವಂತೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ಹೊರಟು ಕುಮಾರಧಾರ, ನೇತ್ರಾವತಿ ನದಿ ಸಂಗಮ ಸ್ಥಳ ನಾವೂರು ಅಂತ ಅಲ್ಲಿಗೆ ಬಂದಾಗ ಅಲ್ಲಿ ಕೋಟಿ ಲಿಂಗಗಳು, ಇವತ್ತು ನೀವು ನೋಡ್ಬೋದು ಕೋಟಿಲಿಂಗೇಶ್ವರ, ಅನೇಕ ಲಿಂಗಗಳಿತ್ತಂತೆ. ನಿತ್ಯ ಅಭಿಷೇಕಾದಿಗಳು ಆಗ್ತಿರಲಿಲ್ಲ. ವಾದಿರಾಜರಲ್ಲಿ ರಾಜನಿಗೆ ಹೇಳಿದ್ರಂತೆ ಅಭಿಷೇಕ ಮಾಡು. ಅವನಂದ, ಸ್ವಾಮಿ ಇಷ್ಟೊಂದು ಲಿಂಗಗಳಿದ್ದಾವೆ, ನಾನು ಎಲ್ಲಿ ತಂದು ಅಭಿಷೇಕ ಮಾಡಲಿ ನೀರು. ಅದಕ್ಕೆ ರಾಜರು ತಮ್ಮ ದಂಡದಿಂದ ಆ ನದಿಯಿಂದ ಹೀಗೆ ಗೆರೆ ಸೆಳ್ಕೊಂಡು ಬಂದ್ರಂತೆ. ನದಿನೇ ದಂಡಕ್ಕನುಸಾರವಾಗಿ ಬಂದಿದ್ದಾಳೆ. ಆ ಎಲ್ಲ ಲಿಂಗಗಳ ಮೇಲೆ ಹರಿದು ನಿತ್ಯ ಅಭಿಷೇಕ. ಅಭಿಷೇಕ ಪ್ರಿಯೋ ರುದ್ರ ಅಂತ ರುದ್ರದೇವರು ಅಭಿಷೇಕ ಪ್ರಿಯರವರು. ನಿತ್ಯ ನದಿಯಲ್ಲೇ ಇದ್ದಾರೆ ಅಂದಮೇಲೆ ಇನ್ನು ಹೇಳಬೇಕಾಗೇ ಇಲ್ಲ. ಹಾಗೆ ಯಾವ ರೀತಿ ಶ್ರೀಮದಾಚಾರ್ಯರು ಶ್ರೀಮುಷ್ಟದ ಹತ್ತಿರ ದಂಡತೀರ್ಥ ಸ್ಥಾಪನೆ ಮಾಡಿದರು, ವಾದಿರಾಜರು ಅದೇ ರೀತಿಯಲ್ಲಿ ಮಾಡಿದ್ದಾರೆ ಇಲ್ಲಿ.